ಇನ್ನು ಮೈಸೂರಿನಲ್ಲಿ ಹರ್ಬಲ್ ನ್ಯೂಟ್ರಿಷನ್ಸ್ಗಾಗಿ ಈಗ ಜನ ಮುಗಿ ಬೀಳ್ತಾ ಇದ್ದಾರೆ. ನ್ಯೂಟ್ರಿಷನ್ ಪ್ರಾಡಕ್ಟ್ಗಳಿಗಾಗಿ ಹರ್ಬಲ್ ನ್ಯೂಟ್ರಿಷನ್, ಯಾಕಂದ್ರೆ ಈಗ ಇಮ್ಯುನಿಟಿ ಬಹಳ ಅಗತ್ಯ. ಹಾಗಾಗಿ ಹರ್ಬಲ್ ನ್ಯೂಟ್ರಿಷನ್ ಅಂಗಡಿಯ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಅಗ್ರಹಾರದ ತ್ಯಾಗರಾಜ ರಸ್ತೆಯಲ್ಲಿರುವಂತಹ ಹರ್ಬಲ್ ಅಂಗಡಿ. ಅಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಅನ್ನ ಖರೀದಿ ಮಾಡೋದಕ್ಕೆ ತೂಕ ನಿಯಂತ್ರಣ, ಆರೋಗ್ಯ ಸುಧಾರಣೆ ಮುಂತಾದಂತ ಆರೋಗ್ಯ ಸುಧಾರಿಸುವಂತ ವಸ್ತುಗಳಿದೆ. ಹರ್ಬಲ್ ನೆರವು, ಬೆಳಕಿನ ಆಹಾರದ ಬದಲು ನ್ಯೂಟ್ರಿಷನ್ ಯುಕ್ತ ಆಹಾರ. ಬಹಳಷ್ಟು ಮಂದಿ ಅದರ ಬೆಳಗ್ಗೆ ಮಿಕ್ಸ್ ಮಾಡಿ ಕುಡಿಯುವಂಥದ್ದೆಲ್ಲ ಇರುತ್ತೆ. ಅದು ಹರ್ಬಲ್ ನ್ಯೂಟ್ರಿಷನ್ ಕಂಪನಿ ಸದಸ್ಯರ ಸರತಿ ಸಾಲಿದೆ. ಮೈಸೂರಲ್ಲಿ ಹರ್ಬಲ್ ಪ್ರಾಡಕ್ಟ್ಗೆ ಈಗ ಮೊರೆ ಹೋಗಿರೋದು. ಸೊ ಹರ್ಬಲ್ ಲೈಫ್ ನ್ಯೂಟ್ರಿಷನ್ನ ಮುಂಭಾಗದಲ್ಲಿ ಈಗ ಕ್ಯೂ ನಿಂತಿದ್ದಾರೆ ಜನ. ಒಂದಷ್ಟು ಜನ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಒಂದಷ್ಟು ಜನ ತೂಕ ಇಳಿಸುವಂಥ ಟೆನ್ಷನ್, ಒಂದಷ್ಟು ಜನರಿಗೆ ತೂಕ ಹೆಚ್ಚಿಸುವಂಥ ಟೆನ್ಷನ್. ಇವರೆಲ್ಲರೂ ಕೂಡ ಈಗ ಸಾಲುಗಟ್ಟಿ ನ್ಯೂಟ್ರಿಷನ್ ಸೆಂಟರ್ನ ಮುಂದೆ ಈಗ ನೀವು ನೋಡ್ತಾ ಇದ್ದಾರೆ. ಇನ್ನು ಹೋಟೆಲ್ಗಳಲ್ಲಿ ಈಗ ಓಪನ್ ಇದೆ, ಆದರೆ ಈ ಮನೆಗೆ ಪಾರ್ಸಲ್ ತೆಗೆದುಕೊಳ್ಳೋಕೆ ಜನರು ಕೂಡ ಇಲ್ಲ ಅಂತ ಮೈಸೂರಿನಲ್ಲಿ ಗೊತ್ತಾಗ್ತಾ ಇದೆ. ರಾಮ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ರಾಮ್, ಮಾರ್ಕೆಟ್ಗಳಿಗೆ ಒಂದು ಕಡೆ ಕಡಿವಾಣ ಬಿದ್ದಿದೆ, ತೀರಾ ಅಗತ್ಯ ಇತ್ತು ಅದು ಮೈಸೂರಿನಲ್ಲಿ ಎಸ್ಪೆಷಲಿ. ಇನ್ನೊಂದು ಕಡೆ ಈಗ ಹರ್ಬಲ್ ಲೈಫ್ ಇಂಥ ಕಡೆ ರಶ್ ಇದೆ, ಅಂದರೆ ಕ್ಯೂ ಇದೆ. ಅದೇ ರೀತಿಯಾಗಿ ಹೋಟೆಲ್ಗಳು ಓಪನ್ ಇದ್ರೂ ಕೂಡ ಜನ ಟೇಕ್ ಅವೇಗೆ ಬರ್ತಾ ಇಲ್ಲ, ಪಾರ್ಸಲ್ಗೆ ಅಷ್ಟಾಗಿ ಬರ್ತಿಲ್ಲ ಅಂತ. ಹಾಗಾದರೆ ಮೈಸೂರಿನ ರಿಯಾಲಿಟಿ ಹೇಗಿದೆ ರಾಮ್? ಖಂಡಿತವಾಗಿ ಅವಿನಾಶ್, ಕಳೆದ ಹಲವು ದಿನಗಳಿಂದಲೂ ಸಹ ನಾವು ಅದನ್ನೇ ಹೇಳ್ತಾ ಬರ್ತಾ ಇದೀವಿ. ಮಾರುಕಟ್ಟೆಯಲ್ಲಿ ಏನು ಅವಕಾಶವನ್ನ ನೀಡಿದ ನಂತರ ಕೊರೋನಾ ನಿಯಮಗಳನ್ನ ಉಲ್ಲಂಘಿಸಿ ಜನರು ಮಾಸ್ಕ್ ಅನ್ನ ಧರಿಸದೆ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಖರೀದಿಗೆ ಮುಗಿದು ಬಿದ್ದಿದ್ದಾರೆ ಅಂತೇಳಿ ಈ ಬಗ್ಗೆ ಜಿಲ್ಲಾಡಳಿತ ಯಾವುದೇ ರೀತಿಯಂತ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಆದ್ರೆ ಇವತ್ತಿನಿಂದ ಮೈಸೂರಿನಲ್ಲಿ ಮಾರುಕಟ್ಟೆಗಳಲ್ಲೂ ಸಹ ಕಠಿಣ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ. ಮೈಸೂರಿನ ಬಹುತೇಕ ಮಾರುಕಟ್ಟೆಗಳನ್ನ, ಸಂತೆಗಳನ್ನ ಬಂದ್ ಮಾಡಲಾಗಿದೆ. ಹೀಗಾಗಿ ಮೈಸೂರಿನಲ್ಲಿ ಕೇವಲ ತಳ್ಳು ಗಾಡಿಗಳಲ್ಲಿ ಮಾತ್ರ ತರಕಾರಿ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ಮೂಲಕ ಕೊರೋನಾ ನಿಯಂತ್ರಣವನ್ನು ಮಾಡಬಹುದು ಅಂತೇಳಿ ಈಗ ಜಿಲ್ಲಾಡಳಿತ ನಿರ್ಧರಿಸಿದೆ. ಯಾಕಂದ್ರೆ ಪ್ರತಿದಿನ ಮೈಸೂರಿನಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆಗಳು ಹೆಚ್ಚಾಗ್ತಾ ಇದಾವೆ. ಇದರ ಜೊತೆಗೆ ಸಾವಿನ ಸಂಖ್ಯೆ ಸಹ ಹೆಚ್ಚಾಗ್ತಾ ಇತ್ತು. ಇದರ ಜೊತೆಗೆ ಜನರು ಈಗ ಹರ್ಬಲ್ ಲೈಫ್ ನ ಕಡೆಗೆ ಮುಖ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರಬಹುದು. ಏನು ನ್ಯೂಟ್ರಿಷನ್ ಫುಡ್ ಅನ್ನ ಪಡೆಯಲಿಕ್ಕೆ ಜನರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಮತ್ತೊಂದು ಕಡೆ ಹೋಟೆಲ್ಗಳಿಗೆ ಪಾರ್ಸಲ್ ನ ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಆದ್ರೆ ಜನರು ಮಾತ್ರ ಪಾರ್ಸಲ್ ತೆಗೆದುಕೊಳ್ಳಲಿಕ್ಕೆ ಹೋಟೆಲ್ಗಳತ್ತ ಮುಖ ಮಾಡ್ತಿಲ್ಲ. ನಾವೀಗ ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿರುವಂತಹ ಲಕ್ಷ್ಮಿ ಟಿಫಾನಿಸ್ ನ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು, ಬೆಳಗಿನಿಂದಲೂ ಸಹ ಹೋಟೆಲ್ ತೆರೆದಿದ್ದಾರೆ. ಯಾಕಂದ್ರೆ ಬೆಳಗ್ಗೆ ಉಪಹಾರವನ್ನ ತೆಗೆದುಕೊಳ್ಳೋರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಆದ್ರೆ ಯಾರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ. ಕೆಲವರು ದೂರವಾಣಿ ಮುಖಾಂತರ ನಮಗೆ ಪಾರ್ಸಲ್ ಬೇಕಂತ ಹೇಳಿದ್ರು, ಆ ಪಾರ್ಸಲ್ಗಳನ್ನ ಅವರು ಸಿದ್ಧಪಡಿಸಿಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಹೋಟೆಲ್ನಲ್ಲಿ ಎಂದಿನಂತೆ ಸಿಬ್ಬಂದಿಗಳು ಸಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಸಂಬಳ ಕೊಡೋದಿರ್ಬೋದು, ಎಲ್ಲವನ್ನೂ ಸಹ ಮಾಡಬೇಕಾಗ್ತದೆ. ಆದ್ರೆ ಟೇಬಲ್ಗಳಲ್ಲಿ ಏನು ಒಂದು ಸರ್ವಿಸ್ ಅನ್ನ ಕೊಡ್ತಾ ಇದ್ರು ಅದನ್ನ ನಿಲ್ಲಿಸಲಾಗಿದೆ. ಹೀಗಾಗಿ ಆ ಚೇರ್ಗಳನ್ನು ಸಹ ಮೇಲೆತ್ತಿ ಇಡುವಂತ ಕೆಲಸ ಆಗ್ತಾ ಇದೆ. ಮತ್ತೆ ಯಾರನ್ನೂ ಸಹ ಒಳಗಡೆ ಬಿಡ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಗ್ರಾಹಕರು ಬರ್ತಾ ಇಲ್ಲ. ಹೀಗೆ ಮುಂದುವರೆದ್ರೆ ಹೋಟೆಲ್ಗಳನ್ನ ನಡೆಸೋದು ಸಹ ಕಷ್ಟವಾಗ್ತದೆ ಅಂತೇಳಿ ಹೋಟೆಲ್ ಮಾಲೀಕರು ನಮ್ಮ ಜೊತೆಗಿದ್ರೆ. ಸರಿಗ ತಾವು ಪಾರ್ಸಲ್ ವ್ಯವಸ್ಥೆ ಮಾಡ್ತಾ ಇದ್ರೆ ಹೇಗಿದೆ ಇಲ್ಲಿ ಅಂತ? ಏನು ಜನ ಬರ್ತಾ ಇಲ್ಲ ಸರ್, ಎಲ್ಲ ಇದ್ದಾರೆ, ಕೆಲಸಗಾರ ಎಲ್ಲ ಇದ್ದಾರೆ. ಪಾಪ ಅವ್ರಿಗೆಲ್ಲ ಸಂಬಳ ಕೊಡಬೇಕು, ಯಾರು ಜನನೂ ಬರ್ತಾ ಇಲ್ಲ. ಪಾರ್ಸಲ್ ಅಂತ ಓಪನ್ ಮಾಡಿದ್ದೀವಿ, ಜನ ಏನು ಇಲ್ಲ ಸರ್. ಜನ ಮುಂದೆ ನಡೆಸೋಕ್ಕಾಗಲ್ಲ ಸರ್, ಕಷ್ಟ ಆಯ್ತದೆ. ಅವಿನಾಶ್, ಇದು ಹೋಟೆಲ್ಗಳ ಪರಿಸ್ಥಿತಿ. ಪಾರ್ಸಲ್ಗೆ ಅವಕಾಶ ನೀಡಿದ್ರೂ ಸಹ ಗ್ರಾಹಕರು ಬರ್ತಾ ಇಲ್ಲ. ಹೀಗಾಗಿ ಇದು ಹೀಗೆ ಮುಂದುವರೆದ್ರೆ ಹೋಟೆಲ್ಗಳನ್ನ ಸ್ವಯಂ ಪ್ರೇರಿತವಾಗಿ ನಾವೇ ಬಂದ್ ಮಾಡ್ಕೋಬೇಕಾಗ್ತದೆ ಅಂತ ಒಂದು ಮಾತನ್ನ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ರಾಮ್.